ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ನಮ್ದು ಕನ್ನಡ ಸಂಘ ಇದೆ. ಸೊ ಅಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡಿದ್ದಾರೆ. ಸೊ ವಿ ಆರ್ ಹೆಡಿಂಗ್ ದೇರ್. ನಾನು ಮತ್ತೆ ನನ್ನ ಮಗಳು ಹೋಗ್ತಾ ಇದೀವಿ. ಮನೆಗೆ ಲೋಡ್ ಇಲ್ಲ, ಸೊ ಅಭಿ ಬರ್ತಿಲ್ಲ. In 4 miles, take exit 79 to merge onto I-64 west towards Charlottesville. ಸೊ he will drop us there. ಮತ್ತೆ ಮನೆಗೆ ಬರ್ತಾರೆ. ವಿಲ್ ಕಾಲ್ ಹಿಮ್. ಮತ್ತೆ ಒಂದು ಪಿಕ್ ಮಾಡೋದು ನಮ್ಮನ್ನ. ಸೊ ಅಲ್ಲಿ ಪ್ಲಾನ್ ಬಂದು 10:30ಗೆ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರು. ಐ ಆಮ್ ಆಲ್ರೆಡಿ ಲೇಟ್. ಸೊ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಗೇಮ್ಸ್ ಇರುತ್ತಂತೆ. ಆಮೇಲೆ ಲಂಚ್ ಅಗೈನ್ ದೇ ವಿಲ್ ಕಂಟಿನ್ಯೂ ವಿತ್ ದ ಗೇಮ್ಸ್. ಅದು ಟಿಲ್ 4:30 ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಐ ಡೋಂಟ್ ನೋ, ದಿಸ್ ಮೈ ಫಸ್ಟ್ ಟೈಮ್ ಇಲ್ಲಿ ಕನ್ನಡ ಸಂಘಗೆ ಅಟೆಂಡ್ ಮಾಡ್ತಾ ಇರೋದು. ಸೊ ನೋಡೋಣ ಹೇಗಿರುತ್ತೆ, ಮತ್ತೆ ಎಲ್ಲರ ಜೊತೆಗೂ ಮಿಂಗಲ್ ಆಗೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಎಲ್ಲ ನೋಡ್ಬೇಕು ಇವತ್ತು. ಆ್ಯಂಡ್ ಐ ವಿಲ್ ಟ್ರೈ ಟು ರೆಕಾರ್ಡ್ ಇಲ್ಲಿ ಏನೇನೆಲ್ಲ ಆಗುತ್ತೆ ಎಲ್ಲ ಫಿಲ್ಮ್ ಮಾಡಿ ಟ್ರೈ ಮಾಡ್ತೀನಿ. ಅಲ್ಲಿ ಅವ್ರಿಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ವಿಡಿಯೋ, ಐ ಮೀನ್ ಕ್ಯಾಮ್ರಾ ಫೇಸ್ ಮಾಡೋಕ್ಕೆಲ್ಲ ನಂಗೆ ಗೊತ್ತಿಲ್ಲ ಅಲ್ಲ. ಸೊ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಅವ್ರದ್ದೆಲ್ಲ ಇಂಟ್ರೆಸ್ಟ್ ನೋಡಿಕೊಂಡು ಐ ವಿಲ್ ಪ್ಲಾನ್ ಅಕಾರ್ಡಿಂಗ್ಲಿ. ಸೊ ಗೇಮ್ಸ್ ಇರೋದ್ರಿಂದ ಕಂಫರ್ಟಬಲ್ ಆಗಿ ನಿಮ್ಗೆ ಏನು ಕಂಫರ್ಟಬಲ್ ಇದೆ ಅದನ್ನ ಡ್ರೆಸ್ ಅಂತ ಹೇಳಿದ್ರು. ಏನು ಡ್ರೆಸ್ ಕೋಡ್ ಪರ್ಟಿಕ್ಯುಲರ್ ಇರಲಿಲ್ಲ. ಸೊ ನಾನೊಂದು ಟೀ ಶರ್ಟ್ H&M ಇಂದ ಟೀ ಶರ್ಟ್ ಅಂದ್ರೆ ಪುಲೋವರ್ ತರ ಟೀ ಶರ್ಟ್ ಹಾಕೊಂಡಿದ್ದೀನಿ ಇದು ವಿತ್ ಜೀನ್ಸ್. ಪಾಪುಗೂ ಈ ತರ ಡಂಗ್ರೀಸ್ ರೆಡಿ ಮಾಡಿ. ಪಾಪು ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಮೂಡಲಿಲ್ಲ, ಅವಳು ನಿದ್ದೆ ಬರ್ತಾ ಇದೆ ಇವಾಗ. ಬ್ರೇಕ್ಫಾಸ್ಟ್ ಆಯ್ತಲ್ಲ, ಸೊ ಒಂದ್ ರೌಂಡ್ ನಿದ್ದೆ ಆಗ್ಬೇಕು. ಐ ಥಿಂಕ್ ಅಲ್ಲಿ ಹೋದ್ಮೇಲೆ ಏನೋ ಗಲಾಟೆ ಮಾಡ್ಬೋದು ಅವಳು. ವಿಲ್ ಸಿ. ಹೇಳ್ತೀಯಾ? ಹಾ, ಹೇಳು ಹೇಳು. ಹಾಯ್ ಹೇಳಲಿ. ಸೊ ರೆಡಿ ಮಾಡಿದ್ದೆ. ಹೆಡ್ ಬ್ಯಾಂಡ್ ಕಿತ್ತಾಗಿದೆ. ಇಲ್ಲಿ ಸಾಕ್ಸ್ ಹಾಕಿದೆ. ಸಾಕ್ಸ್ ಎಲ್ಲ ಕಿತ್ತಾಗಿದೆ. ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತಾಳೆ ನನಗೆ ಗೊತ್ತಿಲ್ಲ. ನೋಡೋಣ. ಆಯ್ತು, ನೋಡು ಇಳಿತಾ ಇದ್ದಾಳೆ ನನ್ನ ಕೈನ ತೋರ್ಸು ಕ್ಯಾಮ್ರಾ ಅಂತ ಹೇಳಿ. ಓಕೆನಾ? ನಾ ಮಾತಾಡ್ಲಾ ಇವಾಗ? ಹಾಯ್. ಗುಡ್ ಜಾಬ್. ಕಿಶಿಕಡು ಬೇಗ ಸಾಕಾ? ಓಕೆ ಓಕೆ, ನೀವು ಬರೋಕ್ಕಾಗಲ್ಲ, ಅಲ್ಲೇ ಇರಬೇಕು. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಲೊಕೇಶನ್ಗೆ ಬಂದ್ವಿ ನಾವು ಇವಾಗ. ಇದೊಂದು ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಹಾಲ್ ಇದೆ, ಅಲ್ಲಿ ಪ್ಲ್ಯಾನ್ ಮಾಡಿರೋದು. ಸೊ ಬಂದವರಿಗೆಲ್ಲರಿಗೂ ಜ್ಯೂಸ್ ಆರ್ಗನೈಸ್ ಮಾಡಿದ್ರು. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಎಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ. ಗಟ್ಟೆ ಮನೆ, ಅಲ್ಲಿಗುಳ್ಳಿ ಮನೆ, ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್, ಆ ಥರ ಎಲ್ಲ ಗೇಮ್ಸ್ ಪ್ಲ್ಯಾನ್ ಮಾಡಿದ್ರು. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಕುಂಟಬಿಲೆ ಕೂಡ ಇತ್ತು. ಸೊ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ದೇ ಬ್ರಾಡ್ ಬ್ಯಾಕ್. ಇಟ್ ವಾಸ್ ಸೋ ಫನ್ ಆ್ಯಕ್ಚುಲಿ. ಐ ರಿಯಲಿ ಎಂಜಾಯ್ಡ್ ಇಟ್. ನಾನು ಬೇರೆ ಥರ ಏನೋ ಗೇಮ್ಸ್ ಇರುತ್ತೆ ಅಂತ ಐ ವಾಸ್ ರೆಡಿ ವಿತ್ ಮೈ ಸ್ಪೋರ್ಟ್ಸ್ ಶೂಸ್ ಆ್ಯಂಡ್ ಆಲ್. ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಇರುತ್ತೆ ಆ್ಯಂಡ್ ವಿತ್ ಎ ಬೇಬಿ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಆ ಥರ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಟ್ ವಾಸ್ ಫನ್ ಆ್ಯಕ್ಚುಲಿ. ಅನ್ಎಕ್ಸ್ಪೆಕ್ಟೆಡ್. ಆಯ್ತಾಯ್ತು, ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ. ಸೊ ಇಟ್ ವಾಸ್ ಗುಡ್. ಇವಾಗ ನಾವು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾ ಇರೋದು. ಪಾಪನ ನಾನು ಸ್ಟ್ರಾಲರಲ್ಲಿ ಹಾಕೊಂಡು ಕರ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಬೋರ್ ಆಗ್ತಾಯಿತ್ತು. ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಸ್ಟ್ರಾಲರ್ನ ಒಂದು ಸೈಡಲ್ಲಿ ಇಟ್ಟು ನಾನೇ ಎತ್ಕೊಂಡಿದ್ದೆ. ಅಲ್ಲೂ ನೋಡ್ಬೋದು ನೀವು, ಡೈಸ್ ಎಲ್ಲ ಎಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಶಿ ವಾಸ್ ನಾಟ್ ಅಲೋಯಿಂಗ್ ಮೀ ಟು ಪ್ಲೇ ದೇರ್. ಯಾರೂ ಅವ್ರ ಕಿಡ್ಸ್ನ ಕರ್ಕೊಂಡು ಬಂದಿರಲಿಲ್ಲ. ನಾನು ಒಬ್ಬಳೇ ಅನ್ಸುತ್ತೆ ಅಲ್ಲಿ ಕರ್ಕೊಂಡು ಹೋಗಿದ್ದು. ಐ ವಾಂಟೆಡ್ ಹರ್ ಟು ಬಿ ಪಾರ್ಟ್ ಆಫ್ ಇಟ್. ಅವಳದೂ ನನ್ನ ಜೊತೆಗೆ ಫಸ್ಟ್ ವುಮೆನ್ಸ್ ಡೇ ಅಲ್ಲ, ಸೊ ಅದೊಂದಿತ್ತು. ಆ್ಯಂಡ್ ಅವಳಿಗೆ ಸೋಷಲೈಸ್ ಆಗಲಿ ಎಲ್ಲರ ಜೊತೆ. ನಾವು ಇಲ್ಲಿ ಕಡಿಮೆ ಜನ ಮೀಟ್ ಆಗ್ತೀವಲ್ಲ, ಸೊ ಲೆಟ್ ಅರ್ ಬಿ ಯೂಸ್ ಟು ದ ಕ್ರೌಡ್ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋದೆ. ಬಟ್ ಇಟ್ ಡಿಡ್ ನಾಟ್ ವರ್ಕ್. ಲೇಟರ್ ನಾನು ಅಬಿಗೆ ಕಾಲ್ ಮಾಡಿ ಅವಳನ್ನ ಕಳಿಸ್ಬೇಕಾಗಿ ಬಂತು. ಸೊ ಕಳಿಸ್ದೆ. ಇವಾಗ ನಾನು ಚೌಕಾಬಾರ್ ಆಡ್ತಾ ಇರೋದು, ಅಂದರೆ ಗಟ್ಟಮನೆ ಆಡ್ತಾ ಇರೋದು. ವಿ ಜಸ್ಟ್ ರಿಕಾಲ್ಡ್, ಅಂದರೆ ರೀಕ್ಯಾಪ್ ಮಾಡ್ಕೊಂಡ್ವಿ ನಾವು ಎಲ್ಲ ಮೆಮೊರೀಸ್ ಇದ್ರ ಥ್ರೂ. ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆನಿಯನ್ ಪಕೋಡ ಮತ್ತು ಟೀ ಆರ್ಗನೈಸ್ ಮಾಡಿದ್ದಾರೆ. ಮಧ್ಯಾಹ್ನ ಲಂಚ್ ಬಂದು ಚಪಾತಿ, ಗ್ರೇವಿ, ವೆಜಿಟೇಬಲ್ ಪಲಾವ್, ಕರ್ಡ್ ರೈಸ್, ಡ್ರೈ ಜಾಮೂನ್ ಇಷ್ಟಿತ್ತು. ಬಟ್ ಐ ಕುಡಂಟ್ ಮೇಕ್ ವಿಡಿಯೋ ಆ್ಯಸ್ ಪಾಪು ಅಳ್ತಾ ಇರೋದ್ರಿಂದ ಐ ಕುಡಂಟ್ ರೆಕಾರ್ಡ್ ದಟ್.
ಕಮಿಟಿ ಮೆಂಬರ್ಸ್ ಫೀಡ್ಬ್ಯಾಕ್ ವಿಡಿಯೋ ಮಾಡ್ತಾಯಿದ್ರು, ಅದರದ್ದೇ ಸ್ಮಾಲ್ ಕ್ಲಿಪ್ ಇದು. ಇವರೇ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ಮಾತಾಡಿದ್ದಾರೆ. ಅದನ್ನು ನೀವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೋಡಿ. ಇವಾಗ ಗೇಮ್ ವಿನ್ನರ್ಸ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು. ಹೇಳಿ, ನಾವು ನ್ಯೂ ಕಮರ್ಸ್ ಅಲ್ಲ, ಇದೆ ಸಂಘ, ಅದೆಲ್ಲ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸಂಘದ ಬಗ್ಗೆ ಅಂಡ್ ಆಲ್ಸೋ ಅಬೌಟ್ ವುಮೆನ್ಸ್ ಡೇ. ಯಾ ಅಲ್ಲ, ನನಗೆ ಗೊತ್ತಿಲ್ಲ ಯಾರು ಏನಂತ, ಡೋಂಟ್ ಟೇಕ್ ಮಿ ರಾಂಗ್ ಆಯ್ತಾ. ಯಾ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಒಟ್ಟಿಗೆ ಬಂದು ಇಲ್ಲಿ ನಾವು ಇವತ್ತು ಮಾರ್ಚ್ 8, 2025 ಒಟ್ಟಿಗೆ ಸೇರಿದ್ದೀವಿ. ತುಂಬ ಜನ ಮಹಿಳೆಯರು ಬಂದಿದ್ದಾರೆ ರಿಚ್ಮಂಡ್ ಕನ್ನಡ ಸಂಘನ ರೆಪ್ರೆಸೆಂಟ್ ಮಾಡೋದಕ್ಕೆ. ಎಲ್ಲರಿಗೂ ಖುಷಿ ಆಗ್ತಿದೆ. ಅದು ಗಂಡ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಅವ್ರಿಗೆಲ್ಲ ಊಟದ ತಯಾರಿ ಮಾಡಿ ಎಲ್ಲರೂ ಬಂದು ಈ ಥರ ಸೇರೋದೇ ಅಪರೂಪ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆಟಗಳಿತ್ತು, ಊಟ ತುಂಬ ಚೆನ್ನಾಗಿತ್ತು, ಫ್ರೆಂಡ್ಸ್ ಎಲ್ಲ ನಕ್ಕು ಹಾಡು ಹೇಳಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನೂ ಹೆಚ್ಚು ಹೆಚ್ಚು ಯಂಗ್ಸ್ಟರ್ಸ್ ಬರಬೇಕು, ನಮ್ಮ ಕನ್ನಡ ಸಂಘಕ್ಕೆ ಸೇರ್ಕೋಬೇಕು. ಅವಾಗ ಕನ್ನಡ ಸಂಘ ಒಂದು ಸಂಘ ಅಂತ ಅನ್ನೋದು ಬೆಳೆಯುತ್ತೆ. ಸೊ ಎಲ್ಲರೂ ಬಂದು ಒಟ್ಟುಗೂಡಿ ಈ ಥರ ಪಾರ್ಟಿಸಿಪೇಟ್ ಮಾಡಿದಾಗೇನೆ ಒಬ್ರಿಗೊಬ್ರು ಗೊತ್ತಾಗೋದು ಕೂಡ, ಆಮೇಲೆ ಪರಿಚಯ ಆಗಿರೋದು ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಮುಂದೆ. ಸೊ ಎಲ್ಲರೂ ಬಂದು ಕನ್ನಡ ಸಂಘಕ್ಕೆ ಜಾಯ್ನ್ ಆಗಿ ಆಮೇಲೆ ಎಷ್ಟೊಂದು ಹೊಸ ಪರಿಚಯ ಆದ್ರು. ಅದರಲ್ಲಿ ಮೇಘಾ ಕೂಡ ಒಬ್ರು. ಖುಷಿ ಆಗುತ್ತೆ, ಅವ್ರು ನಮ್ಮ ಕನ್ನಡ ಸಂಘಕ್ಕೆ ಫಸ್ಟ್ ಟೈಮ್ ಬಂದಿರೋದು. ವೆಲ್ಕಮ್ ಮೇಘಾ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮ ಪರಿಚಯ ಆಗಿ. ಅಂಡ್ ವೆರಿ ಕ್ಯೂಟ್ ಡಾಟರ್ ಇದ್ದಾರೆ, ಖುಷಿ ಆಯ್ತು. ಅಂಡ್ ಶಿ ವಾಸ್ ವೆರಿ ಜೋವಿಯಲ್, ವೆರಿ ಕಾರ್ಡಿಯಲ್ ವಿತ್ ಎವ್ರಿಬಡಿ. ಸೊ ಹೀಗೆ ಎಲ್ಲರೂ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತಂತ ನಮ್ದು ವುಮೆನ್ಸ್ ಡೇ ಸೆಲೆಬ್ರೇಷನ್. ಇಟ್ ವಾಸ್ ಫನ್. ಐ ರಿಯಲಿ ಎಂಜಾಯ್ಡ್ ಇಟ್. ಇದೇ ಎಲ್ಲ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಯಾಕಂತಂದ್ರೆ ಪಾಪುನ ಇಟ್ಕೊಂಡು ತುಂಬಾ ಕಷ್ಟ ಆಯ್ತು. ಮಧ್ಯೆ ಸ್ವಲ್ಪ ಜಾಸ್ತಿ ಅಳಕ್ ಶುರು ಮಾಡ್ಬಿಟ್ಲು. ಅವಾಗ ನಾನು ಅಭಿನ ಕಾಲ್ ಮಾಡಿ ಕಳ್ಸಿದಾಯ್ತು. ಮತ್ತೆ ಅವ್ರು ಹೋಗಿ ಸ್ವಲ್ಪ ಹಂಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ಬಂದು ಪಿಕ್ ಮಾಡಿದ್ರು ನನಗೆ. ಸೊ ನಾನು ವಿಡಿಯೋದಲ್ಲೆಲ್ಲ ತುಂಬಾ ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ, ಅಲ್ಲಿ ಮಾತಾಡಕ್ಕೂ ಆಗ್ಲಿಲ್ಲ ನನಗೆ. ಹಂಗೇನೆ ಜಸ್ಟ್ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಬೇರೆಯವ್ರದ್ದೆಲ್ಲ. ಇವಾಗ ಡಿನ್ನರ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ. ಮನೆಗೆ ಹೋಗಿ ಒಂಚೂರು ಫ್ರೆಶ್ ಅಪ್ ಆಗಿ ಇವಳಿಗೂ ಏನಾದರೂ ಒಂಚೂರು ಫೀಡ್ ಮಾಡಿಬಿಟ್ಟು ರೆಸ್ಟೋರೆಂಟಿಗೆ ಬಂದ್ವಿ ನಾವು. ಬಟ್ ವೇಟಿಂಗ್ ಇದೆ, ಆಸ್ ಇಟ್ ಈಸ್ ಸ್ಯಾಟರ್ಡೇ. ವಿ ಆರ್ ವೇಟಿಂಗ್ ಅಟ್ ದ ಲಾಬಿ. ಪಾಪ ಇಲ್ಲಿ ನೋಡು, ಇಲ್ಲಿ ನೋಡು ಪಾಪ, ಇಲ್ಲಿ ನೋಡು, ಇಲ್ಲಿ ನೋಡು ಚಂದ. ಹಿಂಗೆ ಹಾಕಿಲ್ಲ ನಾನು. ಏನು ಹೌದಾ? ಈ ತರ ಮಾಡ್ತಾ ಇದ್ರೆ ಹೆಂಗ್ ಡಿನ್ನರ್ ಮಾಡೋದು?
ಪಪ್ಪು ಇದು ಡ್ರೈ ರಬ್ ವಿಂಗ್ಸ್. ಇಟ್ ವಾಸ್ ಸೋ ಯಮ್. ಐ ಡೆಫಿನೆಟ್ಲಿ ಕ್ರೇವ್ ಫಾರ್ ಇಟ್ ಇನ್ ಫ್ಯೂಚರ್. ನಾನು ಮತ್ತೆ ಇಲ್ಲೇ ಬಂದು ತಿಂತೀನಿ, ಇನ್ನೆಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಆರ್ಡರ್ ಮಾಡಿದ ಬೇರೆ ಮೇನ್ ಕೋರ್ಸ್ ಕೂಡ ತುಂಬಾ ಎಮ್ಮಿ ಆಗಿದೆ. ಐ ಲೈಕ್ ದ ಫುಡ್ ಇಯರ್. ಇಟ್ ವಾಸ್ ವೆರಿ ಡೆಲಿಷಿಯಸ್. ಎಲ್ಲ ಮಾಡಿದ್ದಕ್ಕೆ ನಿನ್ಗೆ ಐಚರ್ ಹಾಕ್ಬಿಟ್ಟಿರೋದು. ಏನ್ ಮಾಡ್ದೆ ನೀನು? ಹಂಗ್ ಮಾಡ್ದ್ಯಾ? ಅಲ್ಲಿ ಇಷ್ಟ ಆಗಿಲ್ಲ, ಇಲ್ಲಿ ನಾವಷ್ಟೇ ಅಲ್ಲ. ಸೊ ಶಿ ಇಸ್ ಹ್ಯಾಪಿ. ಬೇಡ ಬೇಡ, ಅಲ್ಲೇ ಇರ್ಬೇಕು ನೀನು ಪ್ಲೀಸ್. ಅಭಿ ಎದ್ಬಿಡ್ತಾಳ ಅಭಿ ಇಲ್ಲಿ.